ನಮಸ್ಕಾರ ಸ್ನೇಹಿತರೆ, ತಮಿಳುನಾಡಿನಲ್ಲಿ 2026ಕ್ಕೆ ವಿಧಾನಸಭಾ ಚುನಾವಣೆ ಬರ್ತಾ ಇದೆ. ಈ ಬಾರಿಯಲ್ಲಿ ಡಿಎಂಕೆ ಆಡಳಿತ ನಡೆಸ್ತಾ ಇದೆ. ಆದ್ರೆ ಮುಂದಿನ ಚುನಾವಣೆಯಲ್ಲಿ ಡಿಎಂಕೆ ಪುನಃ ತನ್ನ ಅಧಿಕಾರವನ್ನು ಉಳಿಸಿಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದೆ. ಇದ್ರ ಮಧ್ಯದಲ್ಲಿ ಇವರಿಗೆ ಈ ಬಾರಿ ಕಾಂಪಿಟೇಟರ್ ಆಗಿರುವಂತಹದ್ದು ಇನ್ನೊಂದು ಹೊಸ ಪಕ್ಷ ಟಿವಿಕೆ. ಇದು ವಿಜಯ್ ಜೋಸೆಫ್ ಅವರ ಪಕ್ಷ. ನಂತರ ಇನ್ನೊಂದು ಬಿಜೆಪಿ ಮತ್ತು ಎಐಎಡಿಎಂಕೆ, ಇವರಿಬ್ರು ಮೈತ್ರಿಯಿಂದ ಈ ಚುನಾವಣೆಯನ್ನು ಎದುರಿಸುವಂತ ಸಾಧ್ಯತೆ ಇದೆ. ಹಾಗೆ ಇಲ್ಲಿ ಕಾಂಗ್ರೆಸ್ ಕೂಡ ಇದೆ ಬಿಡಿ, ಅದು ಲೆಕ್ಕಕ್ಕೆ ಇಲ್ದಿರುವಂತಹ ಪಕ್ಷ. ಅವರು ಏನಿದ್ರು ಡಿಎಂಕೆ ಜೊತೆ ಹೊಂದಾಣಿಕೆಯನ್ನು ಮಾಡ್ಕೊಳ್ಬಹುದು. ಚುನಾವಣೆಗೆ ಈ ರೀತಿಯಾಗಿ ಎಲ್ಲರೂ ತಯಾರಿ ನಡೆಸ್ಕೊಂತ ಇರುವ ಸಂದರ್ಭದಲ್ಲೇ ತಮಿಳುನಾಡಿನ ಬಿಜೆಪಿ ಪಾಳಯದಿಂದ ಒಂದು ಆಶ್ಚರ್ಯಕರವಾದಂತಹ ಸುದ್ದಿ ಹರಿದಾಡ್ತಾ ಇದೆ. ಇದು ನಿನ್ನೆಯಿಂದ ಹರಿದಾಡ್ತಾ ಇದೆ. ಹಾಗಾದ್ರೆ ಆ ಸುದ್ದಿ ಏನು, ಈ ಸುದ್ದಿ ಯಾಕಷ್ಟೊಂದು ಆಶ್ಚರ್ಯಕರ, ಇದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರನ್ನು ಕಾಫಿ ಅತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ನಿನ್ನೆಯಿಂದ ಒಂದು ಸುದ್ದಿ ಹರಿದಾಡ್ತಾ ಇರೋದು ಏನು ಅಂತ ಹೇಳಿದ್ರೆ, ತಮಿಳುನಾಡು ಬಿಜೆಪಿಯ ಅಧ್ಯಕ್ಷರಾಗಿರುವಂತಹ ಅಣ್ಣಾಮಲೈ ಅವ್ರನ್ನ ಅಧ್ಯಕ್ಷ ಸ್ಥಾನದಿಂದ ಬಿಡುಗಡೆ ಮಾಡ್ತಾ ಇದ್ದಾರೆ. ಅಲ್ಲಿಗೆ ಬೇರೆ ಇನ್ಯಾರನ್ನು ಬಿಜೆಪಿ ಅಧ್ಯಕ್ಷರನ್ನಾಗಿ ನೇಮಿಸ್ತಾರೆ ಅಂತ ಒಂದು ಸುದ್ದಿ ಬರ್ತಾ ಇದೆ. ಆದ್ರೆ ಇಲ್ಲಿ ಆಶ್ಚರ್ಯ ಆಗೋದೇನು ಅಂತ ಹೇಳಿದ್ರೆ, ತಮಿಳುನಾಡಿನಲ್ಲಿ ಬಿಜೆಪಿ ಅನ್ನೋ ಒಂದು ಪಕ್ಷವೇ ಇರಲಿಲ್ಲ ಅಂತ ಹೇಳಿನೇ ಹೇಳಬಹುದು. ಅಂತಹ ಸಂದರ್ಭದಲ್ಲಿ ಅಣ್ಣಾಮಲೈ ಅವರು ಅಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡ್ರು. ಆನಂತರ ಇಡೀ ತಮಿಳುನಾಡಿನಲ್ಲಿ ಓಡಾಡಿ ಪಕ್ಷವನ್ನ ಸಂಘಟನೆ ಮಾಡಿದ್ರು. ಇದಕ್ಕೆ ಅವ್ರಿಗೆ ಸಿಕ್ಕಂತ ಪ್ರತಿಫಲ ಏನು ಅಂದ್ರೆ, ಕಳೆದ ಚುನಾವಣೆಯಲ್ಲಿ, ಲೋಕಸಭಾ ಚುನಾವಣೆಯಲ್ಲಿ ಅವರು ಏಕಾಂಗಿಯಾಗಿ ಹೋರಾಟವನ್ನು ನಡೆಸಿದ್ರು. ಆ ಚುನಾವಣೆಯಲ್ಲಿ ಅವರಿಗೆ 11% ಮತ ಸಿಕ್ತು. ಈ ಹಿಂದಿನ ಚುನಾವಣೆಗಳಲ್ಲಿ ಅವ್ರಿಗೆ ಸಿಗ್ತಾ ಇದ್ದು ಒಂದು 2% ಮತ ಅಷ್ಟೇ. ಆದ್ರೆ ಈ ಚುನಾವಣೆಯಲ್ಲಿ ಅದು ಏಕ್ದಮ್ 9% ಜಾಸ್ತಿ ಆಗ್ಬಿಟ್ಟಿದೆ. ಇದರಿಂದಾಗಿ ಬಿಜೆಪಿ ಹೈಕಮಾಂಡ್ ಕೂಡ ಒಂದು ಆಶಾಭಾವನೆ ಬಂತು. ಓಕೆ, ತಮಿಳುನಾಡಿನಲ್ಲಿ ಕೂಡ ನಾವು ಏನಾದ್ರೂ ಮಾಡಬಹುದು ಅನ್ನೋ ಒಂದು ಯೋಚನೆಗೆ ಅವರು ಇಳಿದಿದ್ದಾರೆ. ಆದ್ರೆ ಇಲ್ಲಿ ಇರುವಂತಹ ದೊಡ್ಡ ಸಮಸ್ಯೆ ಏನು ಅಂತ ಹೇಳಿದ್ರೆ, ಎಐಎಡಿಎಂಕೆ ಜೊತೆಗೆ ಇವರು ಕಳೆದ ಚುನಾವಣೆಯಲ್ಲಿ ಹೊಂದಾಣಿಕೆ ಇರಲಿಲ್ಲ. ಇದರಿಂದಾಗಿ ಲೋಕಸಭೆಯಲ್ಲಿ ಯಾವುದೇ ರೀತಿಯ ಸ್ಥಾನವನ್ನು ಗೆಲ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಯಾಕಂದ್ರೆ ಇವರ ಒಳಗಡೆ ಮತಗಳು ಡಿವೈಡ್ ಆಗಿರೋದ್ರಿಂದ ಅದು ಇಂಡಿ ಬ್ಲಾಕ್ಗೆ ಬಹಳಷ್ಟು ಹೆಲ್ಪ್ ಅನ್ನ ಮಾಡಿತು. ಹಾಗಾಗಿ ಎಲ್ಲಾ 39 ಸ್ಥಾನಗಳನ್ನ ಇಂಡಿ ಬ್ಲಾಕ್ ಅಲ್ಲಿ ಗೆದ್ಕೊಡ್ತು, ಅಂದ್ರೆ ಡಿಎಂಕೆ ಮುಖ್ಯವಾಗಿ. ಆದ್ರಿಂದ ಈ ಚುನಾವಣೆಯಲ್ಲಿ, ಅಂದ್ರೆ ಮುಂದಿನ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ನಾವು ಒಟ್ಟಾಗಿ ಹೋಗ್ಬೇಕು ಅಂತ ಹೇಳಿ ಎಐಎಡಿಎಂಕೆ ಮತ್ತೆ ಬಿಜೆಪಿಯವರು ಮಾತುಕತೆಗಳನ್ನ ಪ್ರಾರಂಭ ಮಾಡಿದ್ರು. ಮೊದಲು ಇದಕ್ಕೆ ಅಣ್ಣಾಮಲೈ ಅವರು ಕಳೆದ ಚುನಾವಣೆ ಸಂದರ್ಭದಲ್ಲಿ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಆದ್ರೆ ಈ ಬಾರಿ ಅವರು ಸ್ವಲ್ಪ ಮೆತ್ತಗಾಗಿದ್ದಾರೆ. ಯಾಕಂದ್ರೆ ಅವರಿಗೆ ವಸ್ತುಸ್ಥಿತಿ ಅರ್ಥ ಆಗಿದೆ. ನಾವು ಈ ರೀತಿ ಬೇರೆ ಬೇರೆಯಾಗಿ ಹೋದ್ರೆ ಖಂಡಿತವಾಗಿ ನಮಗೆ ತಮಿಳುನಾಡಿನಲ್ಲಿ ಗೆಲ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಅವ್ರಿಗೆ ಕೂಡ ಚೆನ್ನಾಗಿ ಅರ್ಥ ಆಗಿದೆ. ಯಾಕಂದ್ರೆ ಪೊಲಿಟಿಕ್ಸ್ ನಲ್ಲಿ ಅಷ್ಟೇ ಒಬ್ಬರನ್ನ ಉಪಯೋಗಿಸ್ಕೊಂಡೆ ನಾವು ಮೇಲೆ ಹೋಗ್ಬೇಕಾಗ್ತದೆ. ಇಲ್ಲಿ ಕೂಡ ಅಷ್ಟೇ, ಒಮ್ಮೆ ಏನಾದ್ರೂ ಅಧಿಕಾರ ಸಿಕ್ಕಿದ್ರೆ ಮುಂದಿನ ದಿನಗಳಲ್ಲಿ ನೋಡ್ಕೊಳ್ಬಹುದು ಅನ್ನೋದು ಇವರ ಎಲ್ಲರ ಯೋಚನೆಗಳಾಗಿರ್ತದೆ. ಅದೇ ರೀತಿಯಲ್ಲಿ ಈ ಬಾರಿ ಚುನಾವಣೆಯಲ್ಲಿ ಒಟ್ಟಿಗೆ ಹೋಗ್ಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಕಳೆದ ವಾರ ಅಮಿತ್ ಶಾ ಅವರು ಎಐಎಡಿಎಂಕೆ ನಾಯಕರಾದಂತಹ ಎಡಪ್ಪಾಡಿ ಪಳನಿಸ್ವಾಮಿ ಅವ್ರನ್ನ ದೆಹಲಿಗೆ ಕರೆಸಿದ್ರು. ಅಲ್ಲಿ ಬಹಳಷ್ಟು ಹೊತ್ತು ಚರ್ಚೆಗಳು ಕೂಡ ನಡೆದಿದೆ. ಆ ಚರ್ಚೆಯಲ್ಲಿ ಆಲ್ಮೋಸ್ಟ್ ಈ ಹೊಂದಾಣಿಕೆ ಸಂಬಂಧಪಟ್ಟಂತೆ ಎಲ್ಲಾ ವಿಷಯಗಳು ಇತ್ಯರ್ಥ ಆಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದೇ ಸಂದರ್ಭದಲ್ಲಿ ಅಂದ್ರೆ ಪಳನಿಸ್ವಾಮಿ ಅವರು ಕೆಲವೊಂದು ಆಕ್ಷೇಪಗಳನ್ನ ಕೂಡ ಎತ್ತಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಹೇಳಬೇಕು ಅಂದ್ರೆ ಅಣ್ಣಾಮಲೈ ಅವ್ರ ಬಗ್ಗೆ. ಅಣ್ಣಾಮಲೈ ಯಾವ ರೀತಿ ಅಂತ ಹೇಳಿದ್ರೆ, ಸ್ವಲ್ಪ ನಿಷ್ಠುರವಾದಿ, ಅವ್ರಿಗೆ ಏನ್ ಅನಿಸ್ತದೋ ಅದನ್ನ ನೇರವಾಗಿ ಹೇಳಿಬಿಡುವಂತಹ ವ್ಯಕ್ತಿತ್ವದವರು. ಇನ್ನೊಂದು ಹೊಂದಾಣಿಕೆ ಅಂದ್ರೆ ಇವ್ರ ಜೊತೆಗೆ ಬೇರೆ ಕೆಲವು ವಿಷಯಗಳಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಎಐಎಡಿಎಂಕೆ ಅವರಿಗೆ. ಇದು ಅವರಿಗೆ ಸ್ವಲ್ಪ ಸಮಸ್ಯೆ ಉಂಟಾಗ್ತಾ ಇದೆ. ಅದಕ್ಕಾಗಿ ಪಳನಿಸ್ವಾಮಿ ಅವರು ಒಂದು ಬೇಡಿಕೆಯನ್ನ ಇಟ್ಟಿದ್ದಾರೆ ಅನ್ನೋ ಸುದ್ದಿ ಕೂಡ ಇದೆ. ಅದೇನು ಅಂತ ಹೇಳಿದ್ರೆ, ಅಣ್ಣಾಮಲೈ ಅವ್ರನ್ನ ಅಲ್ಲಿ ಅಧ್ಯಕ್ಷಗಿರಿಯಿಂದ ಕೆಳಗಡೆ ಇಳಿಸಿ, ಅದಕ್ಕೆ ಬದಲಾಗಿ ಬೇರೆ ಯಾರನ್ನಾರು ನೀವು ಕೂರಿಸಿದ್ರೆ ನಮ್ಗೆ ಅಲ್ಲಿ ಡೀಲ್ ಮಾಡ್ಲಿಕ್ಕೆ ತುಂಬಾ ಸುಲಭ ಆಗ್ತದೆ. ಏನೇ ಮಾತುಕತೆ ಮಾಡೋದು ನಮ್ಗೆ ಸ್ವಲ್ಪ ಈಸಿ ಆಗ್ತದೆ. ಇನ್ನೊಂದೇನಂದ್ರೆ, ಕಳೆದ ಚುನಾವಣೆ ಸಂದರ್ಭದಲ್ಲಿ ಅವ್ರು ಕೊಟ್ಟಂತ ಕೆಲವೊಂದು ಹೇಳಿಕೆಗಳು, ಅಂದ್ರೆ ಜಯಲಲಿತಾ ಅವ್ರ ಬಗ್ಗೆ ಇರ್ಬೋದು ಅಥವಾ ಅಣ್ಣಾದೊರೈ ಅವ್ರ ಬಗ್ಗೆ, ಈ ರೀತಿ ಕೆಲವೊಂದು ಹೇಳಿಕೆಗಳನ್ನ ಕೊಟ್ಟಿದ್ದಾರಲ್ಲ, ಈ ಹೇಳಿಕೆಗಳಿಂದಾಗಿ ಸ್ವಲ್ಪ ಮುಜುಗರ ಉಂಟಾಗ್ತದೆ. ಆದ್ರಿಂದ ದಯವಿಟ್ಟು ಅಣ್ಣಾಮಲೈ ಅವ್ರನ್ನ ಅಲ್ಲಿ ಬದಲಾಯಿಸಿ ಅಂತ ಹೇಳ್ಕೊಂಡು ಒಂದು ಬೇಡಿಕೆಯನ್ನು ಕೂಡ ಇಟ್ಟಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಇದಕ್ಕೆ ಬಿಜೆಪಿ ಸ್ಪಂದಿಸಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಅಮಿತ್ ಶಾ ಅವರು ಈಗಾಗಲೇ ಅಣ್ಣಾಮಲೈ ಅವ್ರನ್ನ ದೆಹಲಿಗೆ ಕರೆಸ್ಕೊಂಡು ಅವರಿಗೆ ಕೂಡ ಮನದಟ್ಟು ಮಾಡಿದ್ದಾರೆ ಅಂತೇಳಿ ಕೂಡ ಹೇಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ತಮಿಳುನಾಡಿನಲ್ಲಿ ಪತ್ರಕರ್ತರು ಕೆಲವೊಂದು ಪ್ರಶ್ನೆಗಳನ್ನ ಅಣ್ಣಾಮಲೈ ಅವ್ರ ಹತ್ರ ಕೇಳಿದ್ದಾರೆ. ಅಂದ್ರೆ ಈ ರೀತಿ ನಿಮ್ಮನ್ನೇನೋ ಬದಲಾವಣೆ ಮಾಡ್ತಾರಂತೆ, ಈ ರೀತಿಯಾದ ಪ್ರಶ್ನೆ ಕೇಳಿದಾಗ ಅಣ್ಣಾಮಲೈ ಅವರು ನೇರವಾಗಿ ಉತ್ತರಿಸಿದ್ದಾರೆ, ನನಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ, ಆದ್ರೆ ಇದು ಹೈಕಮಾಂಡ್ ಬಿಟ್ಟಂತ ವಿಷಯ, ಅವ್ರು ಏನ್ ಹೇಳ್ತಾರೋ ಅದನ್ನ ನಾನು ಮಾಡ್ಲಿಕ್ಕೆ ತಯಾರಿದ್ದೇನೆ. ಒಂದ್ ವೇಳೆ ಬೇರೆ ಯಾರೋ ಅಧ್ಯಕ್ಷರನ್ನ ಮಾಡಿದ್ರು ಕೂಡ ನಾನು ಸಾಮಾನ್ಯ ಕಾರ್ಯಕರ್ತನಾಗಿ ಪಕ್ಷಕ್ಕೆ ಏನು ಮಾಡಬೇಕೋ ಆ ಕೆಲಸವನ್ನ ನಾನು ಮಾಡ್ತೇನೆ, ನ್ಯಾಯಯುತವಾಗಿ ಕೆಲಸ ಮಾಡ್ತೇನೆ, ಯಾರ ಜೊತೆಗೆ ಹೊಂದಾಣಿಕೆ ಇದ್ರು ಕೂಡ ಅವ್ರ ಪರವಾಗಿ ಕೂಡ ನಾನು ಕೆಲಸ ಮಾಡ್ತೇನೆ ಅಂತ ಕೊಂಡು ಕ್ಲಿಯರ್ ಆಗಿ ಹೇಳಿಬಿಟ್ಟಿದ್ದಾರೆ. ಅಂದ್ರೆ ಅಣ್ಣಾಮಲೈ ಅವರಿಗೆ ಎಲ್ಲಿ ಒಂದು ಸೂಚನೆ ಕೂಡ ಸಿಕ್ಕಿದೆ ಅನಿಸ್ತಾ ಇದೆ. ಆದ್ರಿಂದಾಗಿ ಮುಂದಿನ ದಿನಗಳಲ್ಲಿ ಈ ಅಧ್ಯಕ್ಷಗಿರಿಯಿಂದ ಅಣ್ಣಾಮಲೈ ಅವ್ರನ್ನ ಇಳಿಸುವಂತ ಸಾಧ್ಯತೆ ಇದೆ. ಹಾಗಾದ್ರೆ ಅಣ್ಣಾಮಲೈ ಅವರ ಪ್ಲೇಸಿಗೆ ಯಾರು ಅಧ್ಯಕ್ಷರು ಬರ್ತಾರೆ, ಅದೇ ರೀತಿಯಲ್ಲಿ ಅಣ್ಣಾಮಲೈ ಅವರಿಗೆ ಮುಂದಿನ ದಿನಗಳಲ್ಲಿ ಯಾವ ಜವಾಬ್ದಾರಿಯನ್ನು ಕೊಡ್ತಾರೆ, ಈ ರೀತಿಯಾದಂತಹ ಪ್ರಶ್ನೆ ಕೂಡ ಸಾಮಾನ್ಯವಾಗಿ ಉದ್ಭವಿಸುತ್ತದೆ.
ಇಲ್ಲಿ ಬರ್ತಾ ಇರುವಂತ ಸುದ್ದಿ ಏನು ಅಂತ ಹೇಳಿದ್ರೆ, ಈಗಾಗಲೇ ಕೇಂದ್ರದಲ್ಲಿ ಸಚಿವರಾಗಿರುವಂತಹ ರಾಜ್ಯಸಭಾ ಸದಸ್ಯ ಎಲ್ ಮುರುಗನ್ ಇವರನ್ನ ತಮಿಳುನಾಡಿನ ಬಿಜೆಪಿ ಅಧ್ಯಕ್ಷರಾಗಿ ಮಾಡುವಂತ ಸಾಧ್ಯತೆ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಅಣ್ಣಾಮಲೈ ಅವರಿಗೆ ಮುಂದಿನ ದಿನಗಳಲ್ಲಿ ಒಂದು ಉತ್ತಮವಾದಂತಹ ಹುದ್ದೆಯನ್ನು ಕೊಡೋದು. ಅದರಲ್ಲೂ ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಸದ್ಯದಲ್ಲೇ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಕೂಡ ನಡೀತಾ ಇದೆ. ಅಂದ್ರೆ JP ನಡ್ಡಾ ಅವರ ಅವಧಿ ಮುಗ್ದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈ ತಿಂಗಳಲ್ಲಿ ಕರ್ನಾಟಕದಲ್ಲಿ ಕಾರ್ಯಕಾರಿಣಿ ಸಭೆ ನಡೀತಾ ಇದೆ ಬಿಜೆಪಿ ಅವರದ್ದು. ಈ ಸಂದರ್ಭದಲ್ಲಿ ಹೊಸ ಅಧ್ಯಕ್ಷರ ಆಯ್ಕೆಯಾಗುವಂತ ಸಾಧ್ಯತೆಗಳು ಕೂಡ ಇದೆ. ಅದೇ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಅವರ ಈ ಕಾರ್ಯಕಾರಿಣಿ ಸಮಿತಿ ಏನಿದೆ ಇದನ್ನ ರೀಶಫಲ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅಣ್ಣಾಮಲೈ ಅವರನ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಮಾಡುವಂತ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಸುದ್ದಿ ಇದೆ, ಅವ್ರನ್ನ ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡಿ ಅವರಿಗೆ ಒಂದು ಮಂತ್ರಿ ಪೋಸ್ಟ್ ಕೂಡ ಕೊಡುವಂತ ಸಾಧ್ಯತೆ ಇದೆ. ಆ ಮೂಲಕ ಅವ್ರನ್ನ ಮೋದಿ ಅವರು ತಮ್ಮ ಟೀಮಿಗೆ ತಗೊಳ್ತಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಇದರ ಮಧ್ಯದಲ್ಲಿ ಈಗ ಎಲ್ ಮುರುಗನ್ ಅವ್ರನ್ನ ಇಲ್ಲಿ ಅಧ್ಯಕ್ಷನಾಗಿ ಮಾಡಿದ್ರೆ ತಮಿಳುನಾಡಿನಲ್ಲಿ ಸದ್ಯಕ್ಕಿರುವಂತಹ ಈ ಪೊಲಿಟಿಕಲ್ ಸಿನಾರಿಯೋ ಇದೆಯಲ್ಲ, ಇದರಲ್ಲಿ ಅವ್ರು ಏನಾದ್ರು ಎಫೆಕ್ಟಿವ್ ಆಗಿ ಕೆಲಸ ಮಾಡುವಂತ ಸಾಧ್ಯತೆ ಇದೆಯಾ? ಯಾಕಂತೇಳಿ ಹೇಳಿದ್ರೆ, ಎಲ್ ಮುರುಗನ್ ಸ್ವಲ್ಪ ಸೌಮ್ಯ ಸ್ವಭಾವದ ವ್ಯಕ್ತಿ. ಈ ಅಣ್ಣಾಮಲೈ ಅವರ ತರ ಬೆಂಕಿ ಉಗುಳುವಂತಹ ವ್ಯಕ್ತಿ ಅಲ್ಲ, ತುಂಬಾ ಸ್ಮೂತ್ ಆಗಿ ಮಾತಾಡುವಂತಹ ವ್ಯಕ್ತಿ. ಈಗ ಸದ್ಯಕ್ಕೆ ತಮಿಳುನಾಡಿನಲ್ಲಿರುವಂತಹ ಈ ಪೊಲಿಟಿಕಲ್ ಸಿನಾರಿಯೋ ನೋಡೋದಾದ್ರೆ, ಈಗಾಗಲೇ ಒಂದು ಹೊಸ ಪಕ್ಷ ಹುಟ್ಕೊಂಡಿದೆ ಅಲ್ಲಿ, ವಿಜಯ್ ಜೋಸೆಫ್ ಅವರ TVK ಪಕ್ಷ. ಈ TVK ಪಕ್ಷ ಕೂಡ ಅಷ್ಟೇ ಬಹಳಷ್ಟು ಇಂಪ್ಯಾಕ್ಟ್ ಅನ್ನ ಈ ಚುನಾವಣೆಯಲ್ಲಿ ಮಾಡ್ತದೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಹೇಳ್ಬೇಕಂದ್ರೆ, ಇತ್ತೀಚೆಗೆ ಒಂದು ಸಮೀಕ್ಷೆ ಕೂಡ ನಡೆದಿದೆ ಸಿ ವೋಟರ್ಸ್ ದಿಂದ. ಆ ಸಮೀಕ್ಷೆಯಲ್ಲಿ ಜನರನ್ನ ಕೇಳಲಾಗಿದೆ, ಮುಂದಿನ ಮುಖ್ಯಮಂತ್ರಿ ತಮಿಳುನಾಡಿನಲ್ಲಿ ಯಾರು ಆಗ್ಬೇಕು ಅಂತ ಹೇಳ್ಕೊಂಡು, ಅಂದ್ರೆ ಅವರ ಆಯ್ಕೆಯನ್ನ ಕೇಳಿದ್ದಾರೆ. ಆ ಸಂದರ್ಭದಲ್ಲಿ ಜಾಸ್ತಿ ವೋಟ್ ಬಂದಿರೋದು ಸ್ಟಾಲಿನ್ ಅವರಿಗೆ. ಅದಾದ ನಂತರದ ಸ್ಥಾನದಲ್ಲಿ ಈ ಸೂಪರ್ ಸ್ಟಾರ್ ಆಗಿರುವಂತಹ ವಿಜಯ್ ಜೋಸೆಫ್ ಅವರು ಕೂಡ ಇದ್ದಾರೆ. ಅಂದ್ರೆ ಅಲ್ಲಿ ಇವರ ಪಾಪ್ಯುಲಾರಿಟಿ ತುಂಬಾ ಜಾಸ್ತಿ ಇದೆ. ಸಾಮಾನ್ಯವಾಗಿ ತಮಿಳುನಾಡಿನಲ್ಲಿ ಫಿಲ್ಮ್ ಸ್ಟಾರ್ಸ್ ಅಂತ ಹೇಳಿದ್ರೆ ಅವರಿಗೆ ಖಂಡಿತವಾಗಿ ಇವರು ಅಧಿಕಾರವನ್ನು ಕೊಡ್ಲಿಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡಲ್ಲ. ಯಾಕಂದ್ರೆ ಒಂದು ರೀತಿಯಾದಂತಹ ಅಂಧಾಭಿಮಾನ ಈ ತಮಿಳರಿಗಿದೆ. ಅದಾಗಿ ಚುನಾವಣೆ ಸಂದರ್ಭದಲ್ಲಿ TVK ಪಕ್ಷಕ್ಕೆ ಉತ್ತಮವಾದಂತಹ ಮತ ಸಿಗುವಂತ ಸಾಧ್ಯತೆ ಇದೆ. ಇಲ್ಲಿ TVK ಪಕ್ಷ ಏನ್ ಹೇಳ್ತಾ ಇದೆ, ನಮ್ಮ ಎದುರಾಳಿ ಏನಿದ್ರು DMK ಪಕ್ಷ ಅಂತ ಹೇಳ್ತಾ ಇದೆ. ಅಂದ್ರೆ ಅವ್ರು ಬಿಜೆಪಿ ಮತ್ತು AIDMK ಲೆಕ್ಕಕ್ಕೆ ನಾವು ತಗೊಳ್ಳಲ್ಲ ಅಂತ ಈಗಾಗಲೇ ಒಂದು ಹೇಳಿಕೆಯನ್ನು ಕೂಡ ಕೊಟ್ಬಿಟ್ಟಿದ್ದಾರೆ. ಅದೇ ರೀತಿಯಲ್ಲಿ AIDMK ಕೂಡ ಬಹಳಷ್ಟು ಸಮಸ್ಯೆಗಳಿದೆ. ಅದರಲ್ಲಿರುವಂತಹ ಬಹಳಷ್ಟು ಮಾಜಿ MLAಗಳು ಈ TVK ಪಕ್ಷದ ಕಡೆ ಹೋಗುವಂತ ಸಾಧ್ಯತೆ ಕೂಡ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ವಿಜಯ್ ಅವರ TVK ಪಕ್ಷ ಈ ಬಾರಿಯ ಚುನಾವಣೆಯಲ್ಲಿ ಬಹುದೊಡ್ಡದಂತ ಇಂಪ್ಯಾಕ್ಟ್ ಮಾಡ್ತದೆ. ಅಂದ್ರೆ ಅವರಿಗೆ ಅಧಿಕಾರ ಹಿಡಿಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ರು ಕೂಡ ಒಂದು ಡಿಸೈಡಿಂಗ್ ಫ್ಯಾಕ್ಟರ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ DMK ಕೂಡ ಒಂದಿಷ್ಟು ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸ್ತದೆ. ಅದೇ ರೀತಿಯಲ್ಲಿ TVK ಪಕ್ಷ ಕೂಡ ಒಂದಿಷ್ಟು ಸ್ಥಾನಗಳನ್ನು ಗಳಿಸ್ತದೆ. ಹಾಗೆ AIDMK ಮತ್ತೆ ಬಿಜೆಪಿಯ ಈ ಒಂದು ಅಲೈನ್ಸ್ ಏನಿದೆ ಇವರು ಕೂಡ ಒಂದಿಷ್ಟು ಸ್ಥಾನಗಳನ್ನ ಗಳಿಸುವಂತ ಸಾಧ್ಯತೆ ಇದೆ. ಆಗ ಏನಾಗುತ್ತೆ, ಯಾರ್ದಾದ್ರೂ ಒಂದು ಹೆಲ್ಪ್ ತಗೊಂಡು ಅಲ್ಲಿ ಸರ್ಕಾರವನ್ನ ರಚನೆ ಮಾಡಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗ್ಬಹುದು. ಅಂತಹ ಸಂದರ್ಭ ಬಂದ್ರೆ ಖಂಡಿತವಾಗಿ TVK ಮತ್ತು DMK ಸೇರ್ಕೊಂಡು ಅಲ್ಲಿ ಸರ್ಕಾರವನ್ನ ರಚನೆ ಮಾಡ್ತದೆ ಹೊರತು ಬಿಜೆಪಿ ಮತ್ತು AIDMKಗೆ ಅಧಿಕಾರವನ್ನು ಹಿಡಿಲಿಕ್ಕೆ ಅವರು ಬಿಡುವಂತ ಸಾಧ್ಯತೆಗಳು ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಇದೆಲ್ಲದರ ಮಧ್ಯೆ ಈಗ ಅಣ್ಣಾಮಲೈ ಅವ್ರನ್ನ ಅಲ್ಲಿಂದ ಶಿಫ್ಟ್ ಮಾಡೋದ್ರಿಂದ ಜನರಿಗೂ ಕೂಡ ಒಂದು ಸ್ವಲ್ಪ ಭ್ರಮ ನಿರಸನ ಆಗುವಂತ ಸಾಧ್ಯತೆ ಇದೆ. ಇದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ, ತಮಿಳುನಾಡಿನಲ್ಲಿ ಬಿಜೆಪಿ ಪಕ್ಷಕ್ಕೆ ಒಂದಿಷ್ಟು ಮತಗಳು ಸಿಗ್ಲಿಕ್ಕೆ ಕಾರಣ ಏನಾದ್ರು ಇದ್ರೆ ಅದು ಅಣ್ಣಾಮಲೈ ಆಗಿದ್ದಾರೆ. ಆದ್ರಿಂದ ಸ್ವಲ್ಪ ಇಂಪ್ಯಾಕ್ಟ್ ಕೂಡ ಇದರಿಂದಾಗಿ ಆಗುವ ಸಾಧ್ಯತೆಗಳು ಕೂಡ ಇದೆ. ಆದ್ರೆ ಇಲ್ಲಿ ಹೈಕಮಾಂಡ್ ಏನ್ ಯೋಚನೆ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಏನಾದ್ರೂ ಮಾಡಿ ನಮ್ಮ ಸ್ಥಾನಗಳನ್ನ ಜಾಸ್ತಿ ಮಾಡ್ಕೋಬೇಕು. ಅದಕ್ಕೆ ಈ ರೀತಿಯಾದಂತಹ ಏನಾದ್ರೂ ಸಮಸ್ಯೆ ಇದ್ರೆ ಆ ಸಮಸ್ಯೆಗಳನ್ನ ಬಗೆಹರಿಸ್ಕೋಬೇಕು. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ AIDMK ಏನ್ ಡಿಮಾಂಡ್ ಮಾಡ್ತಾ ಇದೆ, ಅಣ್ಣಾಮಲೈ ಅವ್ರನ್ನ ನೀವು ಬದಲಾಯಿಸಬೇಕು, ಇಲ್ಲದಿದ್ರೆ ನಮ್ಗೆ ಸ್ವಲ್ಪ ಕಷ್ಟ ಆಗ್ತದೆ ಅವ್ರ ಜೊತೆಗೆ ಮಾತುಕತೆ ನಡೆಸಲಿಕ್ಕೂ ಅಥವಾ ಅವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಲಿಕ್ಕೆ ಅಂತ ಹೇಳ್ಕೊಂಡು ಕೂಡ ನೇರವಾಗಿ ಹೇಳ್ಬಿಟ್ಟಿದ್ದಾರೆ. ಇದರ ಫಲಶ್ರುತಿ ಅಣ್ಣಾಮಲೈ ಅವ್ರನ್ನ ಸದ್ಯಕ್ಕೆ ತಮಿಳುನಾಡಿನಿಂದ ಹೊರಗಡೆ ಕರ್ಕೊಂಡು ಹೋಗುವಂತ ಸಾಧ್ಯತೆ ಕೂಡ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. ಇದರಲ್ಲಿ ಒಂದು ಅರ್ಥ ಆಗೋದೇನು ಅಂತ ಹೇಳಿದ್ರೆ, ಬಿಜೆಪಿ ಕೆಲವೊಮ್ಮೆ ನಿರ್ಧಾರವನ್ನು ತಗೊಳ್ಳೋದ್ರಲ್ಲಿ ಎಲ್ಲೋ ಒಂದು ರೀತಿಯಾಗಿ ಎಡವುತ್ತಾ ಇದೆ ಅನಿಸ್ತಾ ಇದೆ. ಯಾಕಂದ್ರೆ ಅಣ್ಣಾಮಲೈ ಅವರಿಗೆ ಇರುವಂತಹ ಕೆಪಾಸಿಟಿನ ಸರಿಯಾದ ರೀತಿಯಲ್ಲಿ ಇವರು ಉಪಯೋಗಿಸ್ಕೊಂಡ್ರೆ ತಮಿಳುನಾಡಿನಲ್ಲಿ ಖಂಡಿತವಾಗಿ ಇವರು ಪವಾಡಗಳನ್ನೇ ಮಾಡಬಹುದು. ಆದ್ರೆ ಬಿಜೆಪಿ ಹೈಕಮಾಂಡ್ ಬೇರೆ ರೀತಿಯಲ್ಲೇ ಯೋಚನೆ ಮಾಡ್ತಾ ಇದೆ. ನೋಡೋಣ ಇದರ ಎಫೆಕ್ಟ್ ಅಲ್ಲಿ ಯಾವ ರೀತಿ ಆಗ್ತದೆ. ಯಾಕಂದ್ರೆ ಇನ್ನು ಬಹಳಷ್ಟು ಸಮಯ ಇದೆ ಚುನಾವಣೆಗೆ. ಅಷ್ಟರೊಳಗಡೆ ಇನ್ಯಾವುದೇ ರೀತಿಯಾದಂತಹ ಸಮೀಕರಣಗಳೆಲ್ಲ ನಡೀತದೆ. ಅದೇ ರೀತಿಯಲ್ಲಿ TVK ಪಕ್ಷ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಅಲ್ಲಿ ಬೆಳೀತದೆ, ಇದೆಲ್ಲೋದ್ರ ಮೇಲೆ ತಮಿಳುನಾಡಿನ ರಾಜಕೀಯ ಡಿಪೆಂಡ್ ಆಗಿರ್ತದೆ. ಸ್ನೇಹಿತರೆ, ಇದು ತಮಿಳುನಾಡಿನಲ್ಲಿ ಸದ್ಯಕ್ಕೆ ಈಗ ನಡೀತಾ ಇರುವಂತಹ ಕೆಲವೊಂದು ರಾಜಕೀಯ ವಿದ್ಯಮಾನಗಳು. ಸ್ನೇಹಿತರೆ, ನಾನು ಹಂಚಿಕೊಂಡಂತ ವಿಷಯ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆಗಳನ್ನ ಕೂಡ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ನಮಸ್ತೆ, ಜೈ ಹಿಂದ್.